ಸರ್, ಇದೆಲ್ಲರ ಜೊತೆಗೆ ಹೇಳ್ತಾ ಇದ್ರಿ ಅಂದ್ರೆ ಡಿ ಫ್ಯಾನ್ಸ್ ವಿಚಾರವಾಗಿ ನೀವು ಸಾಕಷ್ಟು ಸಂದರ್ಭದಲ್ಲಿ ಮಾತಾಡಿದ್ರಿ. ದರ್ಶನ್ ಅವರ ಫ್ಯಾನ್ಸ್ ಮತ್ತು ಅವರ ಅತಿರೇಕದ ವರ್ತನೆಗಳ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ರೀತಿ ಕ್ರಿಯೇಟ್ ಮಾಡುವಂತಹ ಆ, ಸಮಸ್ಯೆ ಬಗ್ಗೆ, ಅಶ್ಲೀಲ ಮೆಸೇಜ್ಗಳು, ಅಶ್ಲೀಲ ಕಮೆಂಟ್ಗಳು, ಇದ್ರ ಬಗ್ಗೆ ಏನ್ ಅನ್ಸುತ್ತೀರಿ? ದರ್ಶನ್ ಅವರ ಫ್ಯಾನ್ಸ್ ವರ್ತನೆ ಬಗ್ಗೆ ನೀವು ಕೂಡ ಅದನ್ನ ಫೇಸ್ ಮಾಡಿದಿರಿ ಸಾಕಷ್ಟು ಸಂದರ್ಭದಲ್ಲಿ ಅಂತ. ನಾನು ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್, ಪರ್ಟಿಕ್ಯುಲರ್ಲಿ ಕನ್ಸರ್ನ್ ಟು ರಮ್ಯಾ ವಿಚಾರ ಸಂಬಂಧಪಟ್ಟಂಗೆ, ದೊಡ್ಡಬಳ್ಳಾಪುರ SP ಪ್ರಥಮ್ ವಿಚಾರ ಸಂಬಂಧಪಟ್ಟಂಗೆ ಒಬ್ಬ ವ್ಯಕ್ತಿನ ನೀವು ನೋಟಿಸ್ ಕೊಟ್ಟು ಕರ್ಸ್ಕೋಬೇಕು. ಒಂದು, ದರ್ಶನ್ ಗ್ಯಾಂಗನ್ನ ಈ ಏನಿದೆ ಒಟಕಲ್ ಇಂಟರ್ನೆಟ್ ವಾಟ್ಸಪ್ ಅಲ್ಲಿ ಮೇಂಟೈನ್ ಮಾಡ್ತಾ ಇರೋದು ಯಾರೋ ರಜನಿ ಅಂತ, ರಜನಿ ಎಕ್ಸ್ಪ್ರೆಸ್ಸು, ಆಕೆನ ಕರ್ಸ್ಕೊಳ್ಳಿ. ನನಗಿರೋ ಮಾಹಿತಿ ಪ್ರಕಾರ ತಿಂಗಳಿಗೆ ಒಂದು 20-25 ಲಕ್ಷ ಫೀಡಿಂಗ್ ಆಗ್ತಾ ಇದೆ ಬರೀ ಇದನ್ನ ಮೇಂಟೈನ್ ಮಾಡೋಕ್ಕೆ ಅಂತ ಒಂದು ಮಾಹಿತಿ ಇದೆ. ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ರಜನಿನ ಕರ್ಸ್ಕೊಂಡು ನೋಟಿಸ್ ಕೊಟ್ಟು ವೆರಿಫೈ ವಿತ್ ಹರ್. ಈ ಗ್ಯಾಂಗನ್ನು ಮೇಂಟೈನ್ ಮಾಡ್ತಾ ಇರೋದು ರಜನಿ ಎಕ್ಸ್ಪ್ರೆಸ್ ರಜನಿ ಅಂತೆ. ಆ್ಯಂಡ್ ಶಿ ಈಸ್ ಆಲ್ಸೋ ಬಿಗ್ ಫ್ಯಾನ್ ಆಫ್ ಡಿ ಬಾಸ್. ಯಾವ ಬಾಸೋ ಗೊತ್ತಿಲ್ಲ, ಅವನು ಇಟ್ಕೊಂಡವನೇ. ಈ ಗ್ಯಾಂಗ್ ವಾರ್ಗಳು, ಈ ರೌಡಿಸಮ್ಗಳು, ಈ ಅಂಡರ್ ವರ್ಲ್ಡ್ಗಳು ಕರ್ನಾಟಕದಲ್ಲೂ ಅಲ್ಲ, ನಮ್ಮ ಕನ್ನಡ ಇಂಡಸ್ಟ್ರಿಲಿ ಕೂಡ ಇರಬಾರ್ದು. ಯಾರು ಈಕೆ? ಆ್ಯಂಡ್ ಪೊಲೀಸವರು ಒಂದು ತಪ್ಪು ಮಾಡಿದ್ರು. ಐ ಥಿಂಕ್ ರೇಣುಕಾಸ್ವಾಮಿ ಹತ್ಯೆ ಕೇಸಲ್ಲಿ ರಜನಿನ ಇಂಟ್ರಾಗೇಟ್ ಮಾಡಬೇಕಾಗಿತ್ತು. ಅವಳು ಯಾಕಂದ್ರೆ ಆ ವಾಟ್ಸಪ್ ಗ್ರೂಪ್ ಎಲ್ಲ ಮೇಂಟೈನ್ ಆವತ್ತು ಅಲ್ಲಿ ಬೆಳೆಯಕ್ಕೆ ಬಿಟ್ರು. ಇವತ್ತು ರಮ್ಯನ್ಗೂ ಗುನ್ನ ಹಾಕ್ಸ್ತವಳೆ. ಅಲ್ಲ, ನನಗಿರೋ ಮಾಹಿತಿ ಪ್ರಕಾರ ಶಿ ಈಸ್ ದ ಮೇನ್ ಪರ್ಸನ್ ಹೂ ಈಸ್ ಇಂಟ್ರಾಕ್ಟಿಂಗ್ ವಿತ್ ದಿಸ್ ಗ್ಯಾಂಗ್. ಆಕೆನ ಕರ್ಕೊಂಬಂದು ಬೆಂಗಳೂರು ಸಿಟಿ ಪೊಲೀಸ್ ಲೀಡ್ ಕೊಡ್ತಾ ಇದ್ದೀವಿ. ಗೌರಿ ಲಂಕೇಶ್ ಕೇಸಲ್ಲೂ ಅಷ್ಟೇ, ಏನೋ CM ಸಿದ್ದರಾಮಯ್ಯ ಇರ್ಬೇಕಾದ್ರೆ 2016-17 ನಾವೇ ಅನಾನಮಸ್ ಲೆಟರ್ ಬರೆದಿದ್ದು, ಇವನು ಯಾರ ಮುತಾಲಿಕನ್ನ ಕರ್ಕೊಂಬಂದು ಇಂಟ್ರಾಗೇಟ್ ಮಾಡಿ ಬಾಯಿ ಬಿಡ್ತಾನೆ ಅಂತ. ಕರ್ಕೊಂಬಂದ್ರು, ಬಾಯಿ ಬಿಟ್ಟರು, ಸಿಕ್ಕಾಕಂಡ. ಈಗಲೂ ಹೇಳ್ತಾ ಇದ್ದೀವಿ ರಜನಿ ಕರ್ಕೊಂಬನ್ನಿ. ರಜನಿ ಕೆಟ್ಟೋಳು ಅಂತ ಹೇಳ್ತಾ ಇಲ್ಲ, ಬಟ್ ಶಿ ಈಸ್ ಮೇಂಟೈನಿಂಗ್ ದಿಸ್ ಮಾಫಿಯಾ ನೆಟ್ವರ್ಕ್ ಅಂತ ಒಂದು ಮಾಹಿತಿ ಇದೆ. ಅದು ಕ್ವಶನ್ ಮಾರ್ಕ್. ಒನ್ಸಗೇನು ಕರ್ಕೊಂಬಂದು ಇಂಟ್ರಾಗೇಟ್ ಮಾಡಿದೆ. ಐ ಆಮ್ ಶ್ಯೂರ್ ಇದನ್ನ ನೆಕ್ಸ್ಟ್ ಇನ್ನೊಬ್ಬ ಯಾರೋ ನಟಿಗೆ ಅಟ್ಯಾಕ್ ಮಾಡೋದನ್ನ ತಪ್ಪಿಸ್ಬೋದು. ಪರ್ಟಿಕ್ಯುಲರ್ ಆಗಿ ರಮ್ಯಾ ಅವರಿಗೆ ಬಂದಿದ್ದಂತಹ ಮೆಸೇಜ್ಗಳನ್ನ ರಮ್ಯಾ ಅವರು ಅಂದ್ರೆ ಫೇಸ್ ಮಾಡಿದ್ದ ಸಿಚುವೇಶನ್, ಸೊ ರಮ್ಯಾ ಅವರು ಈಗ ದೂರು ಕೊಟ್ಟಿರ್ತಕ್ಕಂಥದ್ದನ್ನು ಸರ್ ಹೇಗೆ ಗಮನಿಸಿದಿರಿ ನೀವು? ಸೊ ಡಿಫೆನ್ಸ್ ವಿಚಾರವಾಗಿ ಮತ್ತು ರಮ್ಯಾ ಅವ್ರ ಜಟಾಪಟಿ ಈಗ ದೂರು ಕೊಡೋ ಹಂತಕ್ಕೂ ಕೂಡ ಹೋಗಿದೆ. ಈಗ ಸಾಕಷ್ಟು ಅಕೌಂಟ್ಗಳು ಅದರಲ್ಲಿ ಫೇಕ್ ಇರ್ಬೋದು ಅನ್ನುವಂಥ ವಿಚಾರ ಕೂಡ ಚರ್ಚೆ ಆಗ್ತಾ ಇದೆ. ಇದು ಒಂದು ಹೇಳ್ತೀನಿ ಸರ್, ನಾವು ಒಂದು ಕ್ಲಾರಿಟಿ ತಗೊಳ್ಬೇಕು. ಇವ್ರು ಯಾರು ಡಿ ಫ್ಯಾನ್ಸ್ ಅಲ್ಲ, ದರ್ಶನ್ ಫ್ಯಾನ್ಸು ಅಲ್ಲ. ಕ್ಲಾರಿಟಿ ಹೇಳಬೇಕು ಅಂದ್ರೆ ಇವರೆಲ್ಲ ಪೇಡ್ ಮಾಫಿಯಾಗಳು. ತಿಂಗಳಿಗೊಂದು 25 ಲಕ್ಷ ಅವ್ರಿಗೆ ಹಂಚಿ ಅವ್ರ ಬಾಯ್ಗೆ ಹಾಕಿ, 10,000 20,000 ಅವ್ರ ಬಾಯ್ಗೆ ಹಾಕಿ ಫೇಕ್ ಅಕೌಂಟ್ಗಳು ಕ್ರಿಯೇಟ್ ಮಾಡ್ಕೊಂಡು ಇವು ಆ್ಯಕ್ಚುಲಿ ಇದನ್ನು ಬಳಸ್ತಾ ಇರೋದು ಒಂದು ಮಾಫಿಯಾ ಥರ ಇವ್ರು ಬಳಸ್ತಾ ಇದ್ದಾರೆ ಇಂಟರ್ನೆಟ್ಟಲ್ಲಿ. ಇವ್ರಿಗೆ ಬೇಕಾದಂಥ ಫಿಲಮ್ಗಳು ಬಂದರೆ ಅದನ್ನು ಪ್ರಮೋಷನ್ಗೆ ಬಳಸೋದು, ಇವ್ರಿಗೆ ಬೇಡದಿರೋಂಥ ವಿರೋಧಿಗಳು ಬಂದಾಗ ಅದನ್ನು ಫೇಕ್ ಕಮೆಂಟ್ಗಳು ಹಾಕಿ ಆ ಫಿಲಮ್ಗಳನ್ನು ದಿಕ್ತಪ್ಪಿಸೋಂಥ ಕೆಲಸನೂ ಕೂಡ ಇವ್ರು ಮಾಡ್ತಾ ಇದ್ದಾರೆ. ಇಟ್ಸ್ ನಥಿಂಗ್ ಬಟ್ ದೇ ಆರ್ ವರ್ಕಿಂಗ್ ಲೈಕ್ ಒಂದು ಇಂಟರ್ನೆಟ್ಟಲ್ಲಿ ಒಂದು ಮಾಫಿಯಾ ರೀತಿ. ಈ ರಜನಿ ಅನ್ನೋ ವ್ಯಕ್ತಿ ಇದನ್ನೆಲ್ಲ ಮೇಂಟೈನ್ ಮಾಡ್ತಾ ಇದ್ದಾಳಂತೆ. ಐ ಥಿಂಕ್ ಪೊಲೀಸ್ ಶುಡ್ ಕ್ರ್ಯಾಕ್ ಡೌನು. ಆಮೇಲೆ ಈ 41 ಜನ ಮೇಲೆ FIR ಆಗಿದೆ ಅಂತ. ಬರೀ FIR ಮಾಡಿದ್ರೆ ಸಾಲದು, ಆ ರಜನಿನ ಕರ್ಸ್ಕೊಬೇಕು. ನೆಕ್ಸ್ಟು ರಮ್ಯಾ ರೀತಿ, ಪ್ರಥಮ್ ರೀತಿ ಯಾವುದು ಕೂಡ ಕೇಸ್ಗಳಾಗಬಾರ್ದು, ಎಸ್ಪೆಷಲಿ ಇಂಡಸ್ಟ್ರಿನಲ್ಲಿ. ಎರಡನೇದಾಗಿ ಇವ್ರ ಮೇಲೆ ಕೋಕ ಹಾಕಬೇಕು. ಕರ್ನಾಟಕ ಆರ್ಗನೈಸ್ ಕ್ರಿಮಿನಲ್ ಆ್ಯಕ್ಟನ್ನ 2000 ಹಾಕ್ಬಿಟ್ಟು 7 ವರ್ಷ ಜೈಲಲ್ಲಿ ಇರಲಿ ಇವರು. ಆಮೇಲೆ ಯಾವುದೇ ಕಾರಣಕ್ಕೂ ನೆಕ್ಸ್ಟ್ ಆಯಿತು ಅಂತಂದರೆ ರಜನಿನೇ ಕಾರಣ ಆಗ್ತಾಳೆ. ಐ ಥಿಂಕ್ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಚಂದನ್ನು ಸ್ವಲ್ಪ ತಲೆ ಉಪಯೋಗಿಸಿದ್ರೆ ರಜನಿ ಕರ್ಕೊಂಬಂದು ಇಂಟ್ರಾಗೇಟ್ ಮಾಡ್ಬೋದಾಗಿತ್ತು. ಗೊತ್ತಿಲ್ಲ ಯಾಕೆ ಅವಳನ್ನ ಕೈ ಬಿಟ್ರು ಅಂತ. ಬಟ್ ಇವಾಗಲೂ ಹೇಳ್ತೀನಿ, ಸಮ್ವೇರ್ ರಜನಿ ಇಸ್ ದ ರೀಸನ್ ಫಾರ್ ದಿಸ್ ರಮ್ಯಾ ಮತ್ತು ಪ್ರಥಮ್ಗಾಗಕ್ಕೆ. ಆಕೆಗೆ ಚೆನ್ನಾಗಿ ಎಲ್ಲ ಗೊತ್ತಿದೆ ಅಂತೆ. ಸೊ ರಜನಿ ಕರ್ಕೊಂಬಂದ್ರೆ ಐ ಆಮ್ ಡ್ಯಾಮ್ ಶ್ಯೂರ್ ಈ ಒಂದು ಘಟನೆ ಮತ್ತೆ ಇನ್ನೊಂದ್ಸತಿ ಬರಲ್ಲ ಸರ್. ಈಗ ಇದೆಲ್ಲವೂ ಕೂಡ ಪ್ರೀ ಪ್ಲಾನ್ಡ್ ಅಂತ ಅನ್ಸುತ್ತಾ? ಎಲ್ಲೋ ಒಂದ್ ಕಡೆ ಕೂತು ವೆಲ್ ಪ್ಲಾನ್ಡ್. ಈಗ ಇಷ್ಟೆಲ್ಲ ನಡೆದಿದೆಯಲ್ಲ, ದರ್ಶನ್ ಜಾಗದಲ್ಲಿ ನಾನಿದ್ದೀರೆ ಹೆಂಡತಿ ಕೆಲವೊಂದು ಸ್ಟೇಟ್ಮೆಂಟ್ ಕೊಡಿಸ್ತಾ ಇದ್ದೆ, ಇದಕ್ಕೆ ನಮ್ಗೆ ಸಂಬಂಧ ಎಲ್ಲ ತಗೊಂಡಾಗ ಹಗ್ಗ ಹಾಕ್ರಿ ಅಂತ. ಎಲ್ಲಿ ಕೊಟ್ಟಿದ್ದಾರೆ ಸ್ಟೇಟ್ಮೆಂಟು? ಏನೋ ಅವ್ರ ಫ್ಯಾಮಿಲಿ ಬಗ್ಗೆ ಮಾತಾಡಬಾರ್ದು ಅಂತ ಹೋಗಿ OS ಆಗಿ ಸ್ಟೇ ತರಕ್ಕಾಗತ್ತೆ. ಬೇರೆಯವ್ರ ಹೆಣ್ಮಕ್ಳಿಗೆ ಬಾಯಿಗೆ ಬಂದಂಗೆ ಸೊಂಟದ ಕೆಳಗಡೆ ಏನು ಬೇಕಾದ್ರೆ ಮಾತಾಡ್ಬೋದಾ? ಹಾಂ, ಆಮೇಲೆ ಈ ಥರ ಮಾಡಿದ್ರೆ ಅವಳು ಕೂಡ ರಮ್ಯಾ ಏನಿದ್ದಾಳೆ, ಶಿ ಈಸ್ ಆಲ್ಸೋ ಎ ಫಾರ್ಮರ್ MP. ಗೌರವಾಯುತವಾದಂಥ ಕುಟುಂಬದಿಂದ ಬಂದಂತವಳು ಒಂದು MP ಆಗೋದು, ಒಂದು 8 ಲಕ್ಷ 10 ಲಕ್ಷ ಜನ ವೋಟ್ ಹಾಕಿ MP ಮಾಡ್ತಾರೆ. ಒಬ್ಬ ಜನಪ್ರತಿನಿಧಿ, ಫಾರ್ಮರ್ ಜನಪ್ರತಿನಿಧಿ, ಒಬ್ಬ ಕಾಂಗ್ರೆಸ್ ಜನಪ್ರತಿನಿಧಿನೇ ಬಿಡಲ್ಲ ಇವನು ಹೂಳ ಗ್ಯಾಂಗು ಅಂತಂದರೆ ಕಾಂಗ್ರೆಸ್ ಅವ್ರು ಏನು ಮಾಡ್ತಾವ್ರೆ? ಕಾಂಗ್ರೆಸ್ ಅವರು ಸ್ಟಾರ್ ಚಂದ್ರಿಗೆ ಕ್ಯಾನ್ವಸಿಂಗ್ ಮಾಡಿಸ್ಕೊಂಡು ಇವನನ್ನ ಈ ಮಟ್ಟಕ್ಕೆ ಬೆಳೆಸಿದ್ರೆ ಸಮಾಜ ಗತಿ ಹೆಂಗೆ? ಅಂದರೆ ಸಮಾಜ ಹೆಂಗನ ಹಾಳಾಗೋಗ್ಲಿ, ಕಾಂಗ್ರೆಸ್ ಅವ್ರಿಗೆ ದರ್ಶನ್ ಚೆನ್ನಾಗಿರ್ಬೇಕು, ಅವ್ನಿಗೇನು ತೊಂದರೆ ಆಗಬಾರ್ದು. ಮೊನ್ನೆ ನೋಡಿ, ಒಬ್ಬ ಆರೋಪಿಗೆ ಕೇಂದ್ರ ಸರ್ಕಾರದ CASF ಏರ್ಪೋರ್ಟಲ್ಲಿ ಸೆಕ್ಯೂರಿಟಿ ಕೊಡ್ತದೆ. ಐ ಹ್ಯಾವ್ ರಿಟರ್ನ್ ಟು ಏರ್ಪೋರ್ಟ್ ಸೆಕ್ಯೂರಿಟಿ.
ನಾನು ನಾಳೆ ಬರ್ತಾ ಇದ್ದೀನಿ, ನನಗೂ CSF ಕೊಡಿ ಅಂತ. ಅಲ್ಲ, ಈ ಪುಕ್ಸಟ್ಟೆ ಈ ಥರ ಎಲ್ಲ ಪ್ರಮೋಷನ್ಗಳು ಇವನ್ನ ಮಾಡಿದ್ರೆ ಎಲ್ಲಿ ಉದ್ಧಾರ ಮಾಡಕ್ಕೆ ಬಿಡ್ತಾನೆ ಇವನು ಸಮಾಜನ? ಆಮೇಲೆ ಈಸ್ ನಾಟ್ ಡಿಸೋನಿಂಗ್. ಯಾಕೆ ನಾನು ಅವ್ನು ಪರ್ಟಿಕ್ಯುಲರಾಗಿ ಅವ್ನು ದರ್ಶನ್ ಹೆಸರು ಹೇಳ್ತಾ ಇದ್ದೀನಿ ಅಂತಂದರೆ, ಇವನು ಇದುವರೆಗೂ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ, ನನಗೂ ಇದು ಸಂಬಂಧ ಇಲ್ಲ ಅಂತ. ಡಿಸೋನ್ ಮಾಡಿಲ್ಲ ಅಂತಂದರೆ ಇವನ ಜವಾಬ್ದಾರಿ ಇಟ್ಕೊಳ್ಳೇಬೇಕಲ್ವ ನಾವು? ಆಮೇಲೆ ಸಮಾಜ ಅಂದರೆ ಏನು ಇವ್ರ ಮನೆ ಆಸ್ತಿ ಅನ್ಕೊಂಬಿಟ್ಟವ್ರ? ಇವನೇನು ಮಾಫಿಯಾನ? ಸ್ಟಾರ್ ಹೋಟ್ಲಲ್ಲಿ ಸ್ಟಾರ್ ಆಗಿರೋ ಅಂತಂದರೆ ಶೆಡ್ಗೆ ಹೋಯ್ತಾನೆ, ಮನೆಗೆ ಹೋಗೋ ಅಂದರೆ ಪಕ್ಕದ ಮನೆಗೆ ಹೋಯ್ತಾನೆ. ಏನು ಬಾಳೋದು? ನನಗಂತೂ ನಿಜವಾಗ್ಲಿದು ಒಂಥರ ಏನೋ ಐ ರಿಯಲಿ ಐ ಡೋಂಟ್ ಹ್ಯಾವ್ ಎನಿ ವರ್ಡ್ಸ್ ಟು ಯೂಸ್ ಫಾರ್ ದಿಸ್ ಫೆಲೋ. ಏನು ಪರೋಡಿಗಳು ಅನ್ಕೊಂಬಿಡ ನಮ್ಮನ್ನು. ನಾವು ಟಿಕೆಟ್ ತಗೊಂಡ್ರೆ ಇವ್ನು ಹೀರೋ, ಒಬ್ಬ ಪ್ರೊಡ್ಯೂಸರ್ ಉಮಾಪಂತಿ ಅವ್ನು ಕಾಸು ಹಾಕಿದ್ರೆ ಇವನು ಕಾರ್ ಬರ್ತದೆ, ಮನೆ ಬರ್ತದೆ, ಬಂಗ್ಲೆ ಬರ್ತದೆ, ಫಾರ್ಮ್ ಹೌಸ್ ಬರ್ತದೆ. ಇಲ್ಲ ಅದು ಯಾವ ಬರ್ತದೆ? ಇಂಪೋರ್ಟೆಡ್ ಕಾರು, ಇಂಪೋರ್ಟೆಡ್ ಬಟ್ಟೆ ಎಲ್ಲ ಪ್ರೊಡ್ಯೂಸರ್ಗಳು ಹಾಕಿರ್ರೇನೆ. ಆ ಪ್ರೊಡ್ಯೂಸರ್ಗಳಿಗೆ ಉದ್ಧಾರ ಆಗೋದು ಯಾವಾಗ? ನಮ್ಮಂಥವ್ರು ಟಿಕೆಟ್ ತಗೊಂಡು ನೋಡ್ದಾಗೇನೆ. ಎರಡೂ ಮಾಡಿಲ್ಲ, ನೀನು ಎಲ್ಲಿರೋ ಆತ್ಯಾ? ಏನು ಬರೀ ಹಂಗಾರೆ ಮಾಫಿಯಾ ಮಾಡ್ಕೊಂಡೆ ಇರಂಗಿದ್ರೆ ಹೋಗಿ ಅಂಡರ್ ವರ್ಲ್ಡ್ಗೆ ಮಾಡ್ಕೊಂಡು ಹೋಗಿ. ಜನ ಅವರೇ ಜೈಲಿಂದನೂ ಅಂಡರ್ ವರ್ಲ್ಡ್ ಮಾಡ್ತಾರೆ, ಇಲ್ಲೂ ಆಚೆ ಇದ್ಕೊಂಡು ಮಾಡ್ತಾರೆ. ಹೋಗಿ ಅವ್ರ ಜೊತೆ ಸೇರ್ಕೋ. ಈ ಇಂಡಸ್ಟ್ರಿನ ಕುಲ್ಗೇಡಿಸ್ತೀಯಾ? ಆಮೇಲೆ ರಾಜ್ಕುಮಾರ್, ವಿಷ್ಣುವರ್ಧನ್, ಆರ್ತಿ, ಭಾರತಿ ಇಂಥ ಜನ ಇದ್ದಂಥ ಸೌಮ್ಯವಾದಂಥ ಜನ ಒಳ್ಳೊಳ್ಳೆ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಮನೋರಂಜನೆ ಸರ್, ಇದು ಮಾಫಿಯಾ ಅಲ್ಲ. ಕನ್ನಡ ಇಂಡಸ್ಟ್ರಿ ಅನ್ನೋದು ಮನೋರಂಜನೆ. ನಮ್ಗೇನೋ ಬೇಜಾರಾಗಿರುತ್ತೆ, ಒಂದು ಫಿಲಮ್ ನೋಡಿದ್ರೆ ರಿಲ್ಯಾಕ್ಸ್ ಆಗುತ್ತೆ ಅಂತ. ಬರೀ ಅಲ್ಲಿ ಗಲಾಟೆಗಳು, ಅಲ್ಲಿ ಅಂಡರ್ ವರ್ಲ್ಡ್ ಅಂತಂದರೆ ಸರ್, ಈ ಒಂದು ಇಂಡಸ್ಟ್ರಿನ ಎಲ್ಲಿ ತೊಗೊಂಡೋಗಿ ಕುಲ್ಗೇಡಿಸ್ತಾ ಇದ್ದಾರೆ? ಇತ್ತೀಚೆಗೆ ಬರೀ ಸ್ಟಾರ್ ವಾರು, ಫ್ಯಾನ್ಸ್ ವಾರು ಇದ್ರಲ್ಲೇ ಇದ್ದಾರೆ. ಸೊ ಅಂದ್ರೆ ಒಬ್ಬ ಸ್ಟಾರ್ ಕಂಡ್ರೆ ಕನ್ನಡ ಸಿನಿಮಾ ಇಂಡಸ್ಟ್ರಿಲಿ ಒಗ್ಗಟ್ಟಿದೆ ಅಂತ ಅನ್ನಿಸ್ತಿದೆ ಸರ್, ನೀವು ಕಂಡಂಗೆ ಹೇಗಿದೆ ಅಂತ? ಒಂದು ಸಣ್ಣ ಪುಟ್ಟ ಮಲಯಾಳಿ ಫಿಲಮ್ 25-30 ಕೋಟಿ ಮಾಡ್ತದೆ. ಆ ಹೀರೋ ಯಾರು ಅಂತ ಗೊತ್ತಿರಲ್ಲ, ಯಾಕಂದ್ರೆ ಅಲ್ಲಿ ಕೆಲಸ ಮಾಡ್ತಾರೆ. ದೇ ವಾಂಟೆಡ್ ಟು ಗಿವ್ ದ ಈ ಒಂದು ಸಮಾಜಕ್ಕೆ ಒಂದಷ್ಟು ಒಳ್ಳೊಳ್ಳೆ ಫಿಲಮ್ಗಳು ಕೊಡಬೇಕು. ಒಂದು ಒಳ್ಳೊಳ್ಳೆ ಕಾದಂಬರಿ ಆಧಾರಿತ, ಒಳ್ಳೊಳ್ಳೆ ಟ್ರಿಕಿ ಇರೋಂಥ ಫಿಲಮು, ಒಂದು ಥ್ರಿಲ್ ಇರೋಂಥ ಫಿಲಮ್ಗಳನ್ನ ಕೊಡಬೇಕು ಅಂತ ಕೆಲಸ ಮಾಡ್ತಾರೆ ಸರ್. ಕಾಂಜಿ ಬಿಂಜಿ ಫಿಲಮ್ 25 ಕೋಟಿ, ಇವ್ರು 5 ಕೋಟಿ ದಾಟಲ್ಲ ಸರ್. ಮತ್ತೆ ಇನ್ನು ಸ್ವಲ್ಪ ದರ್ಶನ್ ಅಂತವ್ರದ್ದು ಒಂದು 60 ಕೋಟಿ 70 ಕೋಟಿ ಅಷ್ಟೇ. ಆಮೇಲೆ 4-5 ವರ್ಷಕ್ಕೆ ಒಂದ್ಸತಿ ಮಾಡೋ ಯಶದು ಒಂದು 1,500 ಕೋಟಿ. ಅದು ಅಶ್ವತ್ಥನಾರಾಯಣ ಗಟ್ಟಿಗಿದ್ರೆ, ಡಾಕ್ಟರ್ ಅಶ್ವತ್ಥನಾರಾಯಣ ಗಟ್ಟಿಗಿದ್ರೆ 1,500 ಕೋಟಿ ಅದು ಸರ್. ಇದು ಬಿಟ್ಟರೆ ಬೇರೆ ಏನು ಪ್ಯಾಟ್ರನ್ ಇದೆ ಅವ್ರ ಹತ್ರ? ಬರೀ ಫಿಲಮ್ಗಳನ್ನ ರಿಯಲ್ ಎಸ್ಟೇಟಲ್ಲಿ ತಗೊಂಬಂದು ಪ್ರೊಡ್ಯೂಸರ್ ಹಾಕೋದು, ಆ ಫಿಲಮ್ ಸುತ್ತೋದು, ಬಿಡೋದು. ಒಂದು 300 ಫಿಲಮ್ ಬಿಡ್ತಾರೆ ಸರ್. ಎಷ್ಟು ಫಿಲಮ್ಮು 5 ಕೋಟಿ ದಾಟೋದೇ ಇಲ್ಲ ಸರ್. ಎಲ್ಲೋ ಒಂದು ಕಡೆ ಕ್ವಾಲಿಟಿ ಇಲ್ಲ ಸರ್. ಆಮೇಲೆ ಏನೋ ಹೆಸರು ಮಾಡಬೇಕು, ಆ ಇಂಡಸ್ಟ್ರಿನಲ್ಲಿ ಎಂಜಾಯ್ ಮಾಡಬೇಕು ಅನ್ನೋದು ಬಿಟ್ಟರೆ ಈ ಇಂಡಸ್ಟ್ರಿನ ಉಳಿಸ್ಬೇಕು ಅಂತ ಯಾರು ಮನಸ್ಸಲ್ಲಿದ್ದಾರೆ ಸರ್? ಇವರು ಒಂದು ಇಷ್ಟು ಜನ ಬಿಟ್ಟರೆ, ದರ್ಶನ್, ಸುದೀಪು, ಯಶು, ಇವೊಂದು 4-5 ಜನ ಬಿಟ್ಟರೆ ಸರ್, ಪ್ರೇಮು, ಆಮೇಲೆ ಈ ಒಂದು 5-6 ಜನ ಬಿಟ್ಟರೆ ಸರ್, ಹೊಸಬರು ಇಂಡಸ್ಟ್ರಿಲಿ ಎಲ್ಲಿ ಬಂದವ್ರೆ? ಯಾವ ಹೆಣ್ಮಕ್ಳು ಬಂದವ್ರೆ, ಯಾವ ಗಂಡು ಮಕ್ಳು ಬಂದವ್ರೆ, ಹೀರೋ ಹೀರೋಯಿನ್ಗಳು ಎಲ್ಲಿ ಬಂದವ್ರೆ? ಬರೋದೇ ಇಲ್ಲ. ಸರ್ ಸದ್ಯಕ್ಕೆ ಆಗ್ತಾ ಇರುವಂತಹ ಎಲ್ಲಾ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ರಿ. ಸೊ ಅಂದ್ರೆ ಈಗ ಒಂದು ಅಂದ್ರೆ ಯಾವಾಗ್ಲೂ ಕೂಡ ಸಾಕಷ್ಟು ಸಂದರ್ಭದಲ್ಲಿ ಇವರು ಮಾತನಾಡುವಂಥದ್ದಿದೆ. ನಿಮ್ಮ ಮೇಲೆ ಕೂಡ ಒಂದು ಸಂದರ್ಭದಲ್ಲಿ ಇಂಥ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಅಟ್ಯಾಕ್ ಮಾಡುವಂತಹ ಕೆಲಸ ಕೂಡ ಆಗಿತ್ತು. ಸೊ ಈಗ ಯಾವ ರೀತಿ ಇದಕ್ಕೆ ಅಂತ್ಯ ಹಾಡಬೇಕಂತ ನಿಮ್ಗೆ ಅನಿಸ್ತಿದೆ? ನನಗೆ ನೋಡಿ, ನಾನು ಅಷ್ಟೇ ಆ ಜನವರಿನಲ್ಲಿ ಆ ಗಾಂಜಾ ಹೊಡೆದು, ಡ್ರಗ್ಸ್ ಹೊಡೆದು, ಅಣ್ಣಮ್ಮನಿಟ್ಟು ಗಲಾಟೆ ಮಾಡಕ್ಕೆ ಬಂದ್ರಲ್ಲ, ಅದು ಕೂಡ ಇವರೇ ಕ್ಲೇಮ್ ಮಾಡ್ಕೊಂಡಿದ್ದಾರೆ. ಈ ದರ್ಶನ್ ಫ್ಯಾನ್ಸ್ ಮಾಡಿದ್ದು ಅಂತ. ದರ್ಶನ್ ಫ್ಯಾನ್ಸ್ ಅಲ್ಲ, ಕಾಸು ಕೊಟ್ಟು ಮಾಡ್ರೋ ಇವೆಲ್ಲ ಗುಲಾಮ್ಗಿರಿಗಳು ಇವೆಲ್ಲ. ನಾವು ಅಲ್ಲಿ ಗುಂಡಾರಿಸಿ ನಾನು ಕೂಡ 3 ತಿಂಗಳು ಜೈಲ್ಗೆ ಹೋಗಿದ್ದೆ. ನಾವು ಯಾರು ಮೊನ್ನೆ ಹೇಳೋದಲ್ಲ, ಯಾರೋ ರಮ್ಯ ಹೇಳಿದ್ಲು, ಯಾರಪ್ಪನಿಗೆ ನಾವೇನು ಭಯ ಬೀಳಲ್ಲ, ನಾವು ಅದೇ ಕ್ಯಾಟಗರಿನೇ. ಓಕೆ, ನೀನೇನು ನಿನ್ನ ಬಾಸು ಗೀಸು ಏನು ಉಮಾಪತಿ ಗನ್ನಿ ಇಟ್ಟುಬಿಟ್ಟು ಧಮ್ಕಿ ಹಾಕಿದ್ರೆ ನಾವೇನು ಉಮಾಪತಿನೂ ಅಲ್ಲ, ಪ್ರಥಮವೂ ಅಲ್ಲ. ಪ್ರಥಮ್ ನೋಡಿ ಈಗ ಚಿಗುರವನೇ, 2 ದಿವಸದಲ್ಲಿ ಚಿಗುರವನೇ. ಯಾಕೆ ಅಂತಂದರೆ ಉಗಿದ್ವಿ ಅವನಿಗೆ ಸರ್. ಇದೆಲ್ಲ ಎಕ್ಸ್ಪೋಸ್ ಆಗಬೇಕು, ಈ ಮಾಫಿಯಾನೆಲ್ಲ ಮಟ್ಟ ಹಾಕಬೇಕು. ಮೊದಲನೇದಾಗಿ ನಾನು ಕೇಳೋದೇನು ಅಂತಂದರೆ, ಕಾಂಗ್ರೆಸ್ ಅವರು BJP ಅವರು ಇವನನ್ನು ಬಳಸ್ಕೊಳ್ಳೋದು. ಇವನನ್ನು ತಗೊಂಡೋಗಿ ನೀವು ಓಟ್ ಕೇಳ್ತೀರಲ್ಲ, ಅವನು ಸ್ಟಾರ್ಸ್ ಎಂದು ಸೋತಿರೋದೆ ಇವನಂತವ್ರಿಂದ. ಇಂಥ ರೌಡಿಗಳು ಕರ್ಕೊಂಬಂದು ಕಾಂಗ್ರೆಸ್ ಅವರು ಕ್ಯಾನ್ವಾಸ್ ಮಾಡ್ತಾರಂತಲೇ ಅವ್ನು ಸ್ಟಾರ್ಸ್ ಎಂದು ಸೋಲ್ಸಿರೋದು ಸರ್.